ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈಸಿ ಆ್ಯಂಡ್ ಸಿಂಪಲ್ ಆಗಿರುವಂಥ ಕ್ರೋಶೆಟ್ ಸಾರಿ ಕುಚ್ಚು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಡಿಸೈನ್ನ ನಾವು 2 ಸ್ಟೆಪ್ಸಲ್ಲಿ ಫಿನಿಷ್ ಮಾಡ್ಕೊಬೋದು. ಹಾಗೆ ಯಾವುದೇ ರೀತಿ ಬೀಡ್ಸನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಥ್ರೆಡ್ ವರ್ಕಲ್ಲಿ ಈ ಡಿಸೈನ್ ಬರುತ್ತೆ. ಬೇಕಿದ್ದರೆ ನೀವು ಸಿಂಗಲ್ ಕಲರಲ್ಲೂ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ನಾನು ಆ್ಯಸ್ ಯೂಶುವಲ್ ಆಗಿ ತೊಗೊಳೋ ಹಾಗೆ ನೀಡಲ್ ನಂಬರ್ 10 ಹಾಗೆ 6 ಎಳೆ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ಜೊತೆಗೆ ಒಂದು ಸ್ಯಾಂಪಲ್ ಲೇಸ್ ಮೇಲೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ಲೇಸ್ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಲಾಕನ್ನು ಮಾಡ್ಕೊಬೇಕು. ಈ ರೀತಿ ಲಾಕ್ ಆದಮೇಲೆ 2 ಚೈನ್ಸ್ ಹಾಕ್ತಿದ್ದಾಗೇ ಕಂಬನ ವರ್ಕ್ ಮಾಡಬೇಕು. ಕಂಬ ಮಾಡ್ಕೊಳೋದಕ್ಕೆ ನೀಡಲ್ ಮೇಲೆ ಒಂದು ಸಲ ಹೀಗೆ ದಾರ ತಗೊಂಡು ನಾವೇನಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದರ ಪಕ್ಕದಲ್ಲೇ ಒಂದು ಕಂಬನ ಮಾಡ್ಕೊಬೇಕು. ಸೊ ಫಸ್ಟ್ 2 ಚೈನನ್ನು ನಾನು ಒಂದು ಕಂಬ ಅಂತ ಕೌಂಟಿಂಗ್ ತೊಗೊತಾ ಇದ್ದೀನಿ. ಇವಾಗ 2ನೇ ಕಂಬ ಆಯಿತು. ಅದು ಹಾಕ್ತಿದ್ದಾಗೇ ಅದರ ಪಕ್ಕದಲ್ಲೇ ಮತ್ತೆ 3ನೇ ಕಂಬನ ವರ್ಕ್ ಮಾಡಬೇಕು. ಈ ರೀತಿ ಟೋಟಲಾಗಿ 5 ಕಂಬನ ಮಾಡ್ಕೊಳ್ಬೇಕು. ಸೊ 5 ಕಂಬನೇ ಹಾಕಬೇಕು ಅಂತೇನಿಲ್ಲ, ನೀವು ಬೇಕಿದ್ರೆ 4 ಅಥವಾ 3 ಕಂಬ ಕೂಡ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಬೇಸ್ ಲೈನಲ್ಲಿ ಡಿಸೈನು ಚೂರು ವೈಡಾಗಿ ಬರಲಿ ಅನ್ನೋ ರೀಸನ್ಗೆ ನಾನು 5 ಕಂಬನ ವರ್ಕ್ ಮಾಡಿದ್ದೀನಿ. ಇದು ಇವತ್ತು ಹಾಕ್ತಿರೋ ಡಿಸೈನಿನ ಬೇಸ್ ಲೈನ್ ಆಗಿರುತ್ತೆ. ಇಲ್ಲಿಂದ ಮತ್ತೆ ನಾವು ಚೈನ್ಸನ್ನು ಹಾಕ್ಕೊಳ್ಬೇಕು. 5 ಕಂಬ ಹಾಕಿದಾದ್ಮೇಲೆ ಮತ್ತೆ ಚೈನ್ಸ್ ವರ್ಕ್ ಮಾಡೋಣ. ಟೋಟಲಾಗಿ ನಾನು 10 ಚೈನ್ಸನ್ನು ಹಾಕ್ತಾಯಿದ್ದೀನಿ, ಅಂದರೆ 10 ಚೈನನ್ನು ಹಾಕ್ತಿದ್ದೀನಿ. ಬೇಕಿದ್ರೆ ನೀವು ಈವನ್ 8 ಚೈನ್ ಕೂಡ ವರ್ಕ್ ಮಾಡಿ ಡಿಸೈನ್ನ ಮಾಡ್ಬೋದು. ಸೊ ಈ ರೀತಿ 10 ಚೈನ್ಸ್ ಆಗ್ತಿದ್ದ ಹಾಗೆ ಮತ್ತೆ ನಾವು ಕಂಬನ ವರ್ಕ್ ಮಾಡೋಣ. ಸೊ ಇಲ್ಲಿ ಡಿಸ್ಟೆನ್ಸ್ನ ನೀವು ನೋಡ್ಕೊಬೇಕು. ಫ್ರೆಂಡ್ಸ್, ಕಂಬ ಮಾಡೋದಕ್ಕೆ ನಾನೀಗ ಸ್ಟ್ರೈಟಾಗಿ ಸ್ಟಾರ್ಟ್ ಮಾಡ್ಕೊತಾ ಇಲ್ಲ, ಡಿಸೈನ್ನ ಸ್ವಲ್ಪ ಒಳಗಡೆಗೆ ತೊಗೊತಾ ಇದ್ದೀನಿ. ಅಂದರೆ ನಾವೇನಲ್ಲಿ 10 ಚೈನ್ ವರ್ಕ್ ಮಾಡಿದ್ದೀವಿ ಅಲ್ವಾ, ಅದು ಯು ಶೇಪಲ್ಲಿ ಫಾರ್ಮ್ ಆಗಬೇಕು. ಆ ರೀತಿ ನೋಡಿಕೊಂಡು ನೀವು ಮತ್ತೆ ಕಂಬನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಡಿಸ್ಟೆನ್ಸಲ್ಲಿ ನಾನು ನೆಕ್ಸ್ಟ್ ಕಂಬನ ವರ್ಕ್ ಮಾಡ್ತೀನಿ. ಸೊ ಇದು ಮೊದಲನೇ ಕಂಬ. ಇದೇ ಥರ ಇನ್ನೂ 4 ಕಂಬನ ಮಾಡ್ಕೊಬೇಕು. ಆವಾಗ ಟೋಟಲಾಗಿ 5 ಕಂಬ ಆಗುತ್ತೆ. ನೋಡಿ, ಈ ಥರ ಆ 10 ಚೈನ್ಸು ಹೀಗೆ ಯು ಶೇಪಲ್ಲಿ ಫಾರ್ಮ್ ಆಗಬೇಕು. ಆ್ಯಂಡ್ ಈ ಸ್ಟೆಪ್ಪಲ್ಲಿ ನಾನು ಮೊದಲೇ ಹೇಳ್ದಾಗೆ ಈ ಡಿಸೈನ್ಗೆ ಯಾವುದೇ ರೀತಿ ಬೀಡ್ಸನ್ನು ಆ್ಯಡ್ ಮಾಡ್ತಾಯಿಲ್ಲ. ಬಟ್ ನೀವು ಬೇಕಾದರೆ ಈ ಸ್ಟೆಪ್ಪಲ್ಲಿ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು. ಕಂಬ ವರ್ಕ್ ಮಾಡಬೇಕಾದ್ರೆ ದಾರಕ್ಕೆ ಆಲ್ರೆಡಿ ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಒಂದು ಬೀಡನ್ನು ಸ್ಲೈಡ್ ಮಾಡಿ ನೀವು ಕಂಬನ ವರ್ಕ್ ಮಾಡ್ಕೊಬೋದು. ಫ್ರೆಂಡ್ಸ್, ಸೊ ಬೀಡ್ಸ್ ಎಲ್ಲ ಯಾರಿಗೆ ಇಷ್ಟ ಆಗುತ್ತೆ ಅಥವಾ ಬೀಡ್ಸ್ ಲೈಕ್ ಮಾಡೋರು ಈ ರೀತಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಆ್ಯಸ್ ಇಟ್ ಈಸ್ ಬೀಡ್ಸ್ ಬೇಡ ಅಂತ ಹೇಳೋರು ಇದೇ ರೀತಿ ಡಿಸೈನ್ನ ಮಾಡ್ಕೊಬೋದು. ಇವಾಗ 5 ಕಂಬ ಆಗಿದೆ. ಮತ್ತು ಇಲ್ಲಿಂದ 10 ಚೈನ್ಸನ್ನು ವರ್ಕ್ ಮಾಡ್ತೀನಿ, ಅಂದರೆ 10 ಚೈನನ್ನು ವರ್ಕ್ ಮಾಡ್ಕೊಳ್ಬೇಕು. ಸೊ ಚೈನ್ಸ್ ಆಗ್ತಿದ್ದ ಹಾಗೆ ಮತ್ತೆ ಕಂಬ ಮಾಡಬೇಕು. ಇಲ್ಲಿ ಡಿಸ್ಟೆನ್ಸ್ನ ನೀವು ನೋಡ್ಕೊಬೇಕು. ಫ್ರೆಂಡ್ಸ್, ಫಸ್ಟಲ್ಲಿ ನೀವು ಏನು ಡಿಸ್ಟೆನ್ಸ್ನ ಕೊಟ್ಟಿರ್ತೀರ ಅಲ್ವಾ, ಸೇಮ್ ಡಿಸ್ಟೆನ್ಸ್ನ ನೀವು ಟಿಲ್ ದಿ ಎಂಡ್ ಮೇಂಟೈನ್ ಮಾಡ್ಕೊಳ್ಬೇಕು. ಆವಾಗ ಡಿಸೈನು ಈವನ್ ಆಗಿ ಬರುತ್ತೆ. ಸೊ ಅಷ್ಟೇ ಡಿಸ್ಟೆನ್ಸಲ್ಲಿ ಮತ್ತೆ ನೀವು ಕಂಬನ ಮಾಡ್ಕೊಳ್ಬೇಕು. ಸೊ ಇದೇ ಥರ ಟಿಲ್ ಎಂಡ್ ಫಿನಿಷ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ದೂರ ಈ ರೀತಿ ಕಂಪ್ಲೀಟ್ ಮಾಡ್ಕೊತೀನಿ. ಈ ಸ್ಟೆಪ್ ಆದಮೇಲೆ ಇನ್ನು ಒಂದು ಲಾಸ್ಟ್ ಸ್ಟೆಪ್ ಇದೆ, ಅಂದರೆ ಸೆಕೆಂಡ್ ಸ್ಟೆಪ್ಪು. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಕಂಪ್ಲೀಟ್ ಆಗಿದೆ. ನಾನಿಲ್ಲಿ ಸ್ಯಾಂಪಲ್ಗೆ ಅಂತ ಸ್ವಲ್ಪ ದೂರ ಮಾತ್ರ ಫಿನಿಷ್ ಮಾಡಿದ್ದೀನಿ. ಲಾಸ್ಟಲ್ಲಿ 5 ಕಂಬ ಆದಮೇಲೆ ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೆಕೆಂಡ್ ಸ್ಟೆಪ್ಗೆ ನಾನು ಬೇರೆ ಕಲರ್ ಥ್ರೆಡ್ಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಹಾಗೆ ಈ ದಾರಕ್ಕೆ ನಾನು ಎಂಡಲ್ಲಿ ನಾಟ್ ಮಾಡ್ಕೊಂಡಿಲ್ಲ, ಅಂದರೆ ಗಂಟು ಹಾಕಿಲ್ಲ. ಡೈರೆಕ್ಟಾಗಿ ಡಿಸೈನ್ ಮೇಲೇ ಗಂಟು ಹಾಕ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ನಾವೇನಲ್ಲಿ 2 ಚೈನ್ ವರ್ಕ್ ಮಾಡಿದ್ವಿ, ಅದರಲ್ಲಿ ಸೆಕೆಂಡ್ ಚೈನ್ ಒಳಗಡೆಯಿಂದ ಈ ದಾರನ ಪಾಸ್ ಮಾಡಿಕೊಂಡು ಇಲ್ಲಿ 2 ಅಥವಾ 3 ಗಂಟನ್ನು ಹಾಕ್ಕೊತೀನಿ. ಸೊ ಈ ರೀತಿ ಮಾಡೋದ್ರಿಂದ ಡಿಸೈನು ತುಂಬಾ ಟೈಟಾಗಿ ಸೆಕ್ಯೂರ್ ಆಗುತ್ತೆ. ಆ್ಯಂಡ್ ಇಲ್ಲಿ ಥ್ರೆಡ್ ಕಲರ್ನ ಚೇಂಜ್ ಮಾಡಿರೋದು ಇದು ಆಪ್ಷನಲ್ಲು. ನೀವು ಬೇಕಾದರೆ ಸೇಮ್ ಕಲರ್ ಥ್ರೆಡ್ಡಿಂದ ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ಸೊ ನಾಟ್ ಆದಮೇಲೆ ಸೇಮ್ ಪಾಯಿಂಟಲ್ಲಿ ಮತ್ತೆ ನಾನು ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಲಾಕನ್ನು ಮಾಡ್ತೀನಿ. ಲಾಕ್ ಆದಮೇಲೆ ಕಂಬಗಳ ಮೇಲೆ ನಮಗೇನಲ್ಲಿ ಚೈನ್ ಕಾಣ್ತಾ ಇದೆ ಅಲ್ವಾ, ಸೊ ಪ್ರತಿ ಕಂಬದ ಮೇಲೆ ಒಂದು ಚೈನ್ ಕಾಣ್ತಾ ಇದೆ. ಸೊ ಆ ಚೈನ್ಸ್ಗೆ ಸಿಂಗಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಸೊ ಪ್ರತಿಯೊಂದು ಚೈನ್ ಮೇಲೇನು, ಅಂದರೆ ಪ್ರತಿಯೊಂದು ಕಂಬದ ಮೇಲೆ ಒಂದು ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ,
ಸೊ ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡೋಣ. ಇಲ್ಲಿಂದ ಡೈರೆಕ್ಟಾಗಿ ನಾವೇನಲ್ಲಿ 10 ಚೈನ್ ವರ್ಕ್ ಮಾಡಿದ್ದೀವಿ ಆ ಚೈನ್ಸ್ಗೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಸೊ ಡಿಸೈನ್ ಗೊತ್ತಾಗ್ತಾ ಇದೆ ಅಂದ್ಕೊತೀನಿ ಫ್ರೆಂಡ್ಸ್, ತುಂಬಾ ಈಸಿ ಇದೆ. ಇವಾಗ ನಾನು ಆ 10 ಚೈನ್ಗೆ ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ 5 ಸಿಂಗಲ್ ಕ್ರೋಶೆಟ್ಸ್ನ ಮಾಡ್ಕೊಬೇಕು, ಅಂದರೆ 5 ಸಿಂಗಲ್ ಕ್ರೋಶೆಟ್ನ ವರ್ಕ್ ಮಾಡೋಣ. ಸೊ ಈ ರೀತಿ ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ ನಾವು ಚೈನ್ ಹಾಕ್ಕೊಬೇಕು. ಇಲ್ಲಿ 2 ಚೈನ್ಸ್ ಆ್ಯಂಡ್ ಒಂದು ಕಂಬನ ವರ್ಕ್ ಮಾಡಬೇಕು. ಅದೇ 10 ಚೈನ್ಗೆ ಒಂದು ಕಂಬನ ಮಾಡ್ಕೊಳ್ಬೇಕು. 2 ಚೈನ್ ಹಾಕಿ ಒಂದು ಕಂಬನ ಮಾಡ್ಕೊಳ್ಬೇಕು. ಇವಾಗ ಕಂಬ ಆದಮೇಲೆ ಮತ್ತೆ ನಾವು ಪೀಕೋ ವರ್ಕ್ ಮಾಡೋದಕ್ಕೆ 3 ಚೈನ್ಸನ್ನು ಹಾಕ್ಕೊಂಡು ಆ 2 ಚೈನ್ ಮತ್ತು ಕಂಬ ಎರಡರ ಮಧ್ಯ ಒಂದು ಗ್ಯಾಪ್ ಕಾಣಿಸುತ್ತೆ ಅಲ್ವಾ, ಸೊ ಆ ಗ್ಯಾಪ್ಗೆ ಲಾಕ್ ಮಾಡ್ಕೊಬೇಕು. ಈ ರೀತಿ 3 ಚೈನ್ ಹಾಕಿ ಲಾಕ್ ಮಾಡಿದಾಗ ಒಂದು ಪೀಕೋ ಫಾರ್ಮ್ ಆಗುತ್ತೆ. ಸೊ ಪೀಕೋ ಆದಮೇಲೆ ಅಗೇನ್ ನಾವು 2 ಚೈನ್ಸ್ ಮಾಡಿಕೊಂಡು 2 ಚೈನ್ಸ್ ಹಾಕಿ ಈಗೇನು ಮಾಡಬೇಕು, ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಆ 2 ಚೈನ್ ಮತ್ತು ಕಂಬ ಎರಡರ ಮಧ್ಯ ಒಂದು ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಸೊ ನೋಡಿ ಈ ಗ್ಯಾಪಲ್ಲಿ ಹೋಗಿ ನಾವು ದಾರನ ತರಬೇಕು. ಮತ್ತು ಆ ದಾರ ಕ್ರೋಶೆ ಮೇಲೆ ಹಾಗೇ ಇರಬೇಕು ಫ್ರೆಂಡ್ಸ್. ಇದು ಮೊದಲನೇ ಸಲ ಈ ರೀತಿ ಮಾಡ್ತಾ ಇರೋದು. ಮತ್ತು ಎರಡನೇ ಸಲ ನೀಡಲ್ ಮೇಲೆ ದಾರ ತಗೊಂಡು ಆ ಗ್ಯಾಪಲ್ಲಿ ಹೋಗಿ ದಾರ ತರಬೇಕು. ಎರಡನೇ ಸಲ ಆಯಿತು. ಮತ್ತು ಮೂರನೇ ಸಲ ಈ ರೀತಿ ಮಾಡಬೇಕು. ನಾವೇನಲ್ಲಿ ದಾರ ತೊಗೊಳ್ತೀವಿ ಅದಷ್ಟೂ ಕ್ರೋಶೆ ಮೇಲೆ ಹಾಗೇ ಇರಬೇಕು. ಈ ರೀತಿ ನಾವು ಟೋಟಲಾಗಿ 6 ಸಲ ವರ್ಕ್ ಮಾಡೋಣ. ಸೊ 6 ಸಲ ನಾವು ದಾರನ ತೊಗೊಂಡು ಬಂದು ಆ ಕ್ರೋಶೆ ಮೇಲೆ ಹಾಗೆ ಇಟ್ಕೊಳ್ಬೇಕು. ಸೊ ನಿಮಗೆ 6 ಸಲ ವರ್ಕ್ ಮಾಡೋದಕ್ಕೆ ಚೂರು ಕಷ್ಟ ಆಗುತ್ತೆ ಅಂದರೆ 5 ಸಲ ಕೂಡ ಮಾಡಿ. ಇವಾಗ ಎಲ್ಲ ಲೂಪ್ಸೂ ನೀಡಲ್ ಮೇಲೆ ಇದೆ ಅಲ್ವಾ, ಈಗೇನು ಮಾಡಬೇಕು, ಎಲ್ಲ ಲೂಪಿಂದನೂ ನಾವು ಒಟ್ಟಿಗೆ ನೀಡಲನ್ನು ಆಚೆಗೆ ಪಾಸ್ ಮಾಡಿಕೊಂಡು ಒಂದು ಲಾಕನ್ನು ಮಾಡ್ಕೊಬೇಕು. ಈ ರೀತಿ ಪಫ್ ಸ್ಟಿಚ್ಚಲ್ಲಿ ಫಾರ್ಮ್ ಆಗುತ್ತೆ. ಇದು ನಾನಲ್ಲಿ ಪಫ್ ಸ್ಟಿಚ್ ವರ್ಕ್ ಮಾಡಿರೋದು. ಸೊ ಪಫ್ ಸ್ಟಿಚ್ ಆದಮೇಲೆ ಮತ್ತೆ ಒಂದು ಪೀಕೋ ಮಾಡ್ಕೊತೀನಿ. ಸೊ ಪೀಕೋ ಮಾಡೋದಕ್ಕೆ 3 ಚೈನ್ಸ್ ಹಾಕಿ ನೋಡಿ, ಪಫ್ ಸ್ಟಿಚ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು 2 ಚೈನ್ಸನ್ನು ಹಾಕ್ಕೊಂಡಿದ್ದೆ, ಕಾಣಿಸ್ತಾ ಇದೆ ಅಲ್ವಾ. ಸೊ ಆ ಗ್ಯಾಪಲ್ಲಿ ಈ 3 ಚೈನನ್ನು ಲಾಕ್ ಮಾಡ್ತೀನಿ. ಆವಾಗ ಪೀಕೋ ಆಯಿತು. ಪೀಕೋ ಆದಮೇಲೆ ಮತ್ತೆ 2 ಚೈನ್ಸ್ ಹಾಕಿ ಅದೇ 10 ಚೈನ್ಗೆ ಇದನ್ನು ಲಾಕ್ ಮಾಡ್ತೀನಿ. ಸೊ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಇದು ನಾರ್ಮಲ್ ಪಫ್ ಸ್ಟಿಚ್ಚೇನೆ, ಬಟ್ ಪಫ್ ಸ್ಟಿಚ್ಚಿನ ಎರಡೂ ಸೈಡು ನಾನು 2 ಚೈನ್ಸ್ ಹಾಕಿ ಮತ್ತು 2 ಪೀಕೋನ ವರ್ಕ್ ಮಾಡಿದ್ದೀನಿ. ಸೊ ಅದಷ್ಟೇ ಡಿಫ್ರೆನ್ಸ್ ಇರೋದು. ನೋಡಿ ಈ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿ ಆ್ಯಂಡ್ ಸಿಂಪಲ್ ಆಗಿದೆ ಡಿಸೈನು. ಆ್ಯಂಡ್ ಇಲ್ಲಿಂದ ಮತ್ತೆ ನಾವು ಸಿಂಗಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಸ್ಟಾರ್ಟಿಂಗ್ ಪಫ್ ಸ್ಟಿಚ್ಗೆ ಮುಂಚೆ 5 ಸಿಂಗಲ್ ಕ್ರೋಶೆಟ್ನ ಮಾಡಿದ್ದೆ, ಹಾಗಾಗಿ ಇಲ್ಲೂ ಕೂಡ 5 ಸಿಂಗಲ್ ಕ್ರೋಶೆಟ್ನ ವರ್ಕ್ ಮಾಡ್ತೀನಿ. ಈ ಥರ ಎರಡೂ ಕಡೆ ಒಂದೇ ಕೌಂಟಿಂಗ್ಸಲ್ಲಿ ನಾವು ಡಿಸೈನ್ನ ಮಾಡ್ಕೊಬೇಕು ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ಸಿಂಗಲ್ ಕ್ರೋಶೆಟ್ ಕೌಂಟಿಂಗ್ನ ನೀವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಕೂಡ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಬರುತ್ತೆ ಡಿಸೈನು. ಒಂದು ರೀತಿ ವಿ ಶೇಪಲ್ಲಿ ಫಾರ್ಮ್ ಆಗಿದೆ. ತುಂಬಾ ಟ್ರೆಂಡಿ ಆ್ಯಂಡ್ ಯುನೀಕ್ ಆಗಿದೆ. ಸೊ ಫ್ಯಾನ್ಸಿ ಸ್ಯಾರೀಸ್ಗೆಲ್ಲ ನೀವು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಬೋದು. ಇವಾಗೇನು ಮಾಡಬೇಕು, ಮತ್ತು ನಾವು ಕಂಬಗಳ ಮೇಲೆ ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಗೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಎಲ್ಲ ಕಂಬದ ಮೇಲೇನೂ ಸಿಂಗಲ್ ಕ್ರೋಶೆಟ್ನ ವರ್ಕ್ ಮಾಡ್ಕೊತ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಬೇಕು. ಸೊ ಇದಾದಮೇಲೆ ಮತ್ತೆ ನಾವು 10 ಚೈನ್ ಹತ್ರ ರೀಚ್ ಆದ್ವಿ. ಇಲ್ಲೇನು ಮಾಡಬೇಕು, 10 ಚೈನ್ಸ್ಗೆ ಸ್ಟಾರ್ಟಿಂಗಲ್ಲಿ 5 ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಲೈಕ್ ಸೇಮ್ ಆ್ಯಸ್ ಫಸ್ಟ್, ನಾವು ಫಸ್ಟಲ್ಲೂ ಕೂಡ 5 ಸಿಂಗಲ್ ಕ್ರೋಶೆಟ್ನ ಮಾಡಿದ್ವಿ, ಹಾಗಾಗಿ ಇಲ್ಲೂ ಕೂಡ ಅದೇ ಥರ ವರ್ಕ್ ಮಾಡೋಣ. ಸಿಂಗಲ್ ಕ್ರೋಶೆಟ್ಸ್ ಎಲ್ಲ ಆದಮೇಲೆ ಮತ್ತು ಈಗ 2 ಚೈನ್ಸ್ ಹಾಕ್ಕೊಬೇಕು. ಅಂದರೆ ಪಫ್ ಸ್ಟಿಚ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು ಚೈನ್ ಹಾಕಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 2 ಚೈನ್ ಹಾಕಿ ಒಂದು ಕಂಬನ ಮಾಡ್ಕೊಳ್ಬೇಕು. ಸೊ ಕಂಬ ಆದಮೇಲೆ ಪೀಕೋ ವರ್ಕ್ ಮಾಡೋಣ. ಸೊ ಈ ಪೀಕೋ ಕೂಡ ಆಪ್ಷನಲ್, ಬಟ್ ನಾನು ಪೀಕೋ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಪೀಕೋ ವರ್ಕ್ ಮಾಡೋದಕ್ಕೆ 3 ಚೈನ್ಸ್ ಹಾಕಿ ಈ ಕಂಬ ಮತ್ತು 2 ಚೈನ್ ಎರಡರ ಮಧ್ಯೆ ಇರೋ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಸೊ ಲಾಕ್ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡೆ ನಾವು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. 2 ಚೈನ್ ಹಾಕಿ
ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಆ 2 ಚೈನ್ ಮತ್ತು ಕಂಬದ ಮಧ್ಯೆ ಇರೋ ಗ್ಯಾಪಲ್ಲಿ ಹೋಗಿ ದಾರನ ತರಬೇಕು. ಸೊ ತೊಗೊಂಡು ಬಂದಿದ್ದ ದಾರನ ಹಾಗೆ ಕ್ರೋಶೆ ಮೇಲೆ ಇಟ್ಕೊಳ್ಬೇಕು. ಮತ್ತು ಈ ಥರ 6 ಸಲ ಆ ಗ್ಯಾಪಲ್ಲಿ ಹೋಗಿ ದಾರನ ತರಬೇಕು. ಪ್ರತಿ ಸಲ ನಾವೇನು ದಾರ ತರ್ತೀವಿ ಅದನ್ನು ಟೈಟಾಗಿ ಕ್ರೋಶೆ ಮೇಲೆ ಬೆರಳಲ್ಲಿ ಹೀಗೆ ಹೋಲ್ಡ್ ಮಾಡಿ ಹಿಡ್ಕೊಳ್ಳಿ. ಸೊ ಇವಾಗ ಏನು ಮಾಡಬೇಕು, ಲಾಸ್ಟಲ್ಲಿ 6 ಸಲ ಆದಮೇಲೆ ಇವಾಗ ಎಲ್ಲ ಲೂಪ್ಸಿಂದನೂ ಒಟ್ಟಿಗೆ ಕ್ರೋಶೆನ ಆಚೆಗೆ ಪಾಸ್ ಮಾಡಬೇಕು. ಸೊ ಪಾಸ್ ಮಾಡಿದಾದಮೇಲೆ ಒಂದು ಲಾಕನ್ನು ಮಾಡ್ಕೊಬೇಕು. ಸೊ ಪಫ್ ಸ್ಟಿಚ್ಚಲ್ಲಿ ಫಾರ್ಮ್ ಆಯ್ತಲ್ವ, ಲಾಕ್ ಆದಮೇಲೆ ಒಂದು ಪೀಕೋನ ವರ್ಕ್ ಮಾಡೋಣ. ಸೊ ಪೀಕೋ ಮಾಡ್ಕೊಳೋದಕ್ಕೆ 3 ಚೈನ್ಸ್ ಹಾಕ್ಕೊಂಡು ಸ್ಟಾರ್ಟಿಂಗ್ ನಾನು 2 ಚೈನ್ ಹಾಕಿ ಪಫ್ ಸ್ಟಿಚ್ನ ಸ್ಟಾರ್ಟ್ ಮಾಡಿದ್ದೆ. ಸೊ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಆ 2 ಚೈನ್ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡಿದ್ರೆ ಒಂದು ಪೀಕೋ ಫಾರ್ಮ್ ಆಯಿತು. ಪೀಕೋ ಆದಮೇಲೆ ಮತ್ತೆ 2 ಚೈನ್ ಹಾಕಿ ಡಿಸೈನ್ನ ಎಂಡ್ ಮಾಡ್ಕೊಬೇಕು. ಬಿಕಾಸ್ ಸ್ಟಾರ್ಟಿಂಗ್ ಕೂಡ ನಾನು 2 ಚೈನ್ ಹಾಕಿನೇ ಸ್ಟಾರ್ಟ್ ಮಾಡಿಕೊಂಡೆ. ನೋಡಿ ಈ ರೀತಿ ಬರುತ್ತೆ ಡಿಸೈನು. ಸೊ ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ತುಂಬ ಈಸಿಯಾಗಿದೆ. ಈವನ್ ಬಿಗಿನರ್ಸ್ ಕೂಡ ಈ ಡಿಸೈನ ಟ್ರೈ ಮಾಡ್ಬೋದು, ಅಷ್ಟು ಈಸಿಯಾಗಿದೆ. ಇವಾಗ ಮತ್ತೆ ನಾವು ಸಿಂಗಲ್ ಕ್ರೋಶೆಟಿಂದ ರಿಮೈನಿಂಗ್ ಚೈನ್ಸನ್ನು ಕವರ್ ಮಾಡೋಣ. ಸೊ ಇಲ್ಲೂ ಕೂಡ 5 ಸಿಂಗಲ್ ಕ್ರೋಶೆಟ್ನ ವರ್ಕ್ ಮಾಡ್ಕೊಬೇಕು. ಸೊ ಈ ಡಿಸೈನ್ ಇಷ್ಟೇ, ನೋಡಿದ್ರೆ ಎಲ್ಲ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿದೆ ಅಂತ. ಆ್ಯಂಡ್ ಇಲ್ಲಿ ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಯಾವುದೇ ರೀತಿ ಬೀಡ್ಸ್ ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಇಲ್ಲ. ನಾನು ಮುಂಚೆನೇ ಹೇಳ್ದಾಗೆ ಬೇಕಿದ್ರೆ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಕಂಬ ವರ್ಕ್ ಮಾಡಬೇಕಾದ್ರೆ ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಡಿಸೈನ ಕಂಟಿನ್ಯೂ ಮಾಡ್ಕೊಬೋದು. ಸೊ ಈ ರೀತಿ ನಾನು ಎಲ್ಲ 10 ಚೈನ್ ಗ್ಯಾಪಲ್ಲಿ ಈ ಥರ ಪಫ್ ಸ್ಟಿಚ್ಚನ್ನು ಫಿನಿಷ್ ಮಾಡ್ಕೊತೀನಿ ಫ್ರೆಂಡ್ಸ್. ಸೊ ಕಂಪ್ಲೀಟ್ ಎಲ್ಲ ಆದಮೇಲೆ ಫೈನಲಾಗಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಸೊ ಇದು ಫೈನಲ್ ಲುಕ್. ನಾನಿಲ್ಲಿ ಸೆಕೆಂಡ್ ಸ್ಟೆಪ್ನು ಕೂಡ ಸೇಮ್ ಕಲರಲ್ಲಿ ವರ್ಕ್ ಮಾಡಿದ್ದೀನಿ. ವೆರಾಸ್ ನಾನು ನಿಮಗೆ ತೋರಿಸ್ಬೇಕಾದ್ರೆ ಥ್ರೆಡ್ ಕಲರ್ನ ಚೇಂಜ್ ಮಾಡಿ ಕೂಡ ವರ್ಕ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಸೊ ನಿಮಗೆ 2 ಕಲರ್ಸಲ್ಲಿ ಬೇಕು ಅಂದರೆ ಆ ರೀತಿ ನೀವು ಟ್ರೈ ಮಾಡ್ಬೋದು. ಆರ್ ಎಲ್ಸ್ ನಿಮ್ಮ ಸಾರೀಸಲ್ಲಿ ಸಿಂಗಲ್ ಕಲರ್ ಇದೆ, ಕಲರ್ ಆಪ್ಷನ್ಸೇ ಇಲ್ಲ ಅಂತ ಹೇಳಿದಾಗ ಈ ಥರ ಸಿಂಗಲ್ ಕಲರಲ್ಲಿ ವರ್ಕ್ ಮಾಡ್ಬೋದು. ಸೊ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಜೊತೆಗೆ ನೀವು ಕೂಡ ಟ್ರೈ ಮಾಡಿ. ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್.